ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಇರಾನು ಇಸ್ರೇಲ್ ಅಮೇರಿಕ ಯುದ್ಧ ತಾರಕೇರಿತ್ತು. ಸುಮಾರು ಒಂದು 42 ದಿನ ಕಾಲ ಈಗ ತಾರಕೇರಿತ್ತು. ಈಗ ಸದ್ಯಕ್ಕೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ, ಸುಮಾರು 2 ವಾರ ಕಾಲ ಕದನ ವಿರಾಮ ಹೇಳಿದ್ದಾರೆ. ಫ್ರೆಂಡ್, ಇದಕ್ಕೆ ಇರಾನು ಸಹ ಒಪ್ಕೊಂಡಿದೆ. ಇತ್ತ ಅಮೇರಿಕನೂ ಸಹ ಇಲ್ಲಿ ಅವರು ಕದನ ವಿರಾಮಕ್ಕೆ 2 ವಾರ ಟೈಮ್ ತಗೊಂಡಿದ್ದಾರೆ. ಅಂದರೆ ಮಾತುಕತೆ ಮುಂದುವರಿಯುತ್ತೆ ಅಂತಲೂ ತಿಳಿಸಿದ್ದಾರೆ. ಸುಮಾರು ಇರಾನ್ 10 ಕಂಡೀಷನ್ ಹಾಕಿದೆ ಅಂತ ಅಮೇರಿಕೆಗೆ. 10 ಕಂಡೀಷನ್ ಹಾಕಿದ್ದಾವೆ. ಹಾಗಾಗಿ ನಾವು ಇದಕ್ಕೆ ಒಪ್ಕೊಂಡಿದ್ದೀವಿ ಅಂತಲೂ ಸಹ ಅಮೇರಿಕ ತಿಳಿಸಿದೆಯಂತೆ. ಈಗ ಏನು ಹೋರ್ಮುಜ್ ಸಮುದ್ರದಲ್ಲಿ ತೈಲ ನೌಕೆಗಳು ಏನು ನಿಂತಿದ್ದಾವೋ ಅವು ಹಡಗುಗಳೆಲ್ಲ ಸಮೇತ ನಾವು ಬಿಡ್ತೀವಿ ಅಂತ ಈಗ ತಿಳಿಸಿದೆ ಸರ್ಕಾರ. ಅಂದರೆ ಇರಾನ್ ಸರ್ಕಾರ ಅಲ್ಲಿ ಏನಿದಾವೋ ಹೋರ್ಮುಜ್ ಸಮುದ್ರದಲ್ಲಿ ತೈಲದ ಹಡಗುಗಳು ನಾವು ಸಲೀಸಾಗಿ ನಾವು ಬಿಡ್ತೀವಿ ಅಂತ ಈಗ ತಿಳಿಸಿದೆ. ಮತ್ತು ಸರ್ಕಾರನೇ ಇದು ಮುಂದುವರಿಸ್ಕೊಂಡು ಸುಂಕ ತಗೊಂಡು ನಾವು ಅವ್ರನ್ನೆಲ್ಲ ಬಿಡ್ತೀವಿ ಅಂತ ಇರಾನ್ ತಿಳಿಸಿದೆ. ಅಮೇರಿಕದ ಅಧ್ಯಕ್ಷ ಟ್ರಂಪ್ ಅವರು ನಿನ್ನೆ ಅವರು ಹೇಳಿದರು, ಕದನ ವಿರಾಮ ಯಾಕೆ ತಗೊಂಡಿದ್ದಾರೆ ಅಂತಂದರೆ, ಇದು ಪ್ರತಿಯೊಂದು ವಿಶ್ವಕ್ಕೆ ಆಗುವಂತಹ ತೊಂದರೆ. ಈಗ ಹೋಮ್ ಬ್ರಿಡ್ಜಿಂದನೇ ಸುಮಾರು ಹಡಗುಗಳು ಇಲ್ಲಿ ತೈಲಗಳು ಹೋಗ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ಪ್ರೆಷರ್ ಹಾಕೋದ್ರಿಂದ ಅದು ವಾರ್ನ್ ಮಾಡ್ತು. ನೀವೇನಾರ ಹೋಮ್ ಬ್ರಿಡ್ಜ್ ನೀವು ಓಪನ್ ಮಾಡಲಿಲ್ಲ ಅಂದರೆ ನಿಮಗೆ ನೇರವಾಗಿ ಟಾರ್ಗೆಟ್ ನಾಗರಿಕ ವಸತಿ ಯೋಜನೆ ಮತ್ತು ವಿದ್ಯುತ್ ಸ್ಥಾವರ ಮತ್ತು ರೈಲ್ವೆ ಬ್ರಿಡ್ಜ್ಗಳಲ್ಲಿ ನಾವು ಬ್ಲಾಸ್ಟ್ ಮಾಡ್ತೀವಿ ಅಂತ. ಅದರಲ್ಲೂ ಇಸ್ರೇಲ್ ರೈಲ್ವೆ ಬ್ರಿಡ್ಜು ಓಡಲೇಬೇಡ್ರಿ, ನಾವು ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತಲೂ ತಿಳಿಸಿತ್ತು. ಇವೆಲ್ಲ ಇದು ಸರಿಪಡಿಸ್ಕೊಂಡು ಈಗ ಸದ್ಯಕ್ಕೆ 2 ವಾರ ತಾತ್ಕಾಲಿಕ ಕದನ ವಿರಾಮ ಸೂಚನೆ ನೀಡಿದೆ. ಟ್ರಂಪು ಸಹ ಇದಕ್ಕೆ ಏನು ಇರಾನ್ನಲ್ಲಿ 10 ಕಂಡೀಷನ್ ಏನಿದಾವೋ ಅದು ಸಹ ಒಪ್ಕೊಂಡು ಈಗ ಹೋರ್ಮುಜ್ ಏನಿದೆಯೋ ಸಮುದ್ರ ಓಪನ್ ಮಾಡೋಕ್ಕೆ ಸೂಚನೆ ಕೊಟ್ಟಿದೆ. ಫ್ರೆಂಡ್, ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ, ನಿಮಗೆ ಇತ್ತೀಚೆಗೆ ಗೊತ್ತಿದೆ, ನಮ್ಮ ಭಾರತದಲ್ಲಿ ಯುದ್ಧ ಶುರುವಾದ್ರಿಂದ ಸುಮಾರು LPG ಗ್ಯಾಸ್ಗಳಾಗಿರ್ಬೋದು, ಆಟ ಗ್ಯಾಸ್ಗಳಾಗಿರ್ಬೋದು, ಪ್ರತಿಯೊಂದು ಹೋಟೆಲ್ಗೆ ವಾಣಿಜ್ಯ ಗ್ಯಾಸ್ ಹೋಟೆಲ್ಗೆ ಎಲ್ಲ ದಿನಸಿ ರೇಟ್ಗಳು ಜಂಪ್ ಆಗಿದ್ದಾವೆ. ಫ್ರೆಂಡ್, ಒಂದು ಹೋಟ್ಲಲ್ಲಿ ಹೋದರೂ ಸಹ 10, 15, 20 ರೂಪಾಯಿನ ತಿಂಡಿಗಳಾಗಲಿ, ಸಾವು ನೋವುಗಳಾಗಿರ್ಬೋದು, ಅಲ್ಲಿನ ದೇಶಕ್ಕೆ ನಷ್ಟಗಳಾಗಿರ್ಬೋದು, 2 ದೇಶಕ್ಕೆ ನಷ್ಟ ಆಯ್ತವೆ. ಇವೆಲ್ಲ ಮುನ್ಸೂಚನೆ ನೋಡ್ಕೊಂಡು ಅಮೇರಿಕ ಶಾಂತಿ ರೂಪದಲ್ಲಿ ಇಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಟ್ರಂಪ್ ಅವರು ಸಾಕಷ್ಟು ಹೇಳಿಕೆ ಕೊಟ್ಟರು. ಅವರು ನಾವು ಈ ಥರ ಬ್ಲಾಸ್ಟ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ. ಆದರೆ 8:30 ನಂತರ ಅವರು ಒಂದು ಮಾತುಕತೆಗೆ ಕದನ ವಿರಾಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೂ ಸಹ ಇರಾನ್ ಒಪ್ಪಿಗೆ ಸೂಚಿಯಾಗಿದೆ. ಇನ್ನು ಮುಂದೆ ನಾವು ಎಲ್ಲ ರೀತಿಯಲ್ಲಿ ನಾವು ಹೋರ್ಮುಜ್ ಏನು ಸಮುದ್ರದಲ್ಲಿ ನೌಕೆಗಳಿದಾವೋ, ಅಂದರೆ ಏನು ತೈಲ ಹಡಗುಗಳು ಏನಿದಾವೆ ನಾವು ಸಂಪೂರ್ಣವಾಗಿ ಬಿಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದೆ ಅಂತ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ.